100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಮುಂದಾದಾಗ ಅವರನ್ನ ತಡೆದಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ಆಗಿದೆ, ನೂಕಾಟ ಆಗಿದೆ. ಸಂಕಾಪುರ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಏನು ಜನರ ವಿರೋಧದ ನಡುವೆ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದದ್ದು. ಕಾಮಗಾರಿಯನ್ನು ನಿಲ್ಲಿಸೋದಕ್ಕಾಗಿ ಕಾಮಗಾರಿ ನಡೀತಾ ಇರುವಂತಹ ಜಾಗಕ್ಕೆ ಮುನ್ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಮುಂದಾದಾಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತಹದ್ದು. ತಳ್ಳಾಟ ನೂಕಾಟ ನಡೀತು. ಸಂಕಾಪುರ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಇದು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಂಕಾಪುರ ಗ್ರಾಮದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ನಡೀತಾ ಇದ್ದಂತಹ ಪ್ರತಿಭಟನೆ ಭಾರೀ ಆಕ್ರೋಶ ವ್ಯಕ್ತ ಆಗಿದೆ. ವಿರೋಧದ ಮಧ್ಯೆಯೂ ಕಾಮಗಾರಿಯನ್ನ ಆರಂಭ ಮಾಡಿದ್ದಕ್ಕಾಗಿ ಆಕ್ರೋಶ ಇನ್ನಷ್ಟು ಭುಗಿಲೆತ್ತು. ಮಲ್ಲಸಂದ್ರದ ಕಳ್ಳಿಪಾಳ್ಯದ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ. ಮಠಾಧೀಶರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ. ಹೊಸಕೆರೆ ಬಳಿ 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾರೆ. 3 ಬಸ್ಗಳಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಬಿಜೆಪಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಬಿಜೆಪಿ ಮುಖಂಡರಾದ ಹೆಬ್ಬಾಕ ರವಿಶಂಕರ್, ಗುಬ್ಬಿ ದಿಲೀಪ್, ಚಂದ್ರಶೇಖರ್, ರೈತ ಮುಖಂಡ ಗೋವಿಂದರಾಜು, ಹಲವು ಮಠಾಧೀಶರು ಕೂಡ ಭಾಗಿಯಾಗಿದ್ರು. ಪೊಲೀಸರು 100ಕ್ಕೂ ಅಧಿಕ ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ವ್ಯಕ್ತಪಡಿದಂತಹ ಆಕ್ರೋಶವನ್ನು ಒಂದು ಕಡೆ ನೋಡ್ತಾ ಇದ್ವಿ. ಮತ್ತೊಂದೆಡೆ ರಸ್ತೆ ತಡೆದು ಭಾರಿ ಪ್ರತಿಭಟನೆ ಮಾಡಿದ್ರು. ಅವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿದ್ದ ಕೆಎಸ್ಆರ್ಟಿಸಿ ಬಸ್ನ ಟೈರ್ ಪಂಚರ್ ಮಾಡಲಾಯಿತು. ಒಟ್ಟಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯ ವಿರುದ್ಧ ವ್ಯಾಪಕ ವಿರೋಧ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಸಕರಾದಂತಹ ಸುರೇಶ್ ಗೌಡ್ರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಗೌಡ್ರೆ, ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಹೇಮಾವತಿ ಲಿಂಕ್ ಕಾಮಗಾರಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ತಮ್ಮ ಕಡೆಯಿಂದ. ಆದರೆ ಎಲ್ಲಿ ತಾವು ಪ್ರತಿಭಟನೆ ಮಾಡೋದಕ್ಕಿಂತ ಮುಂದಾದ್ರೂ ಅದನ್ನು ಕೂಡ ತಡಿಲಾಯಿತು. ತಮ್ಮ ಆಗ್ರಹ ಏನು ಪ್ರಮುಖವಾಗಿ? ಸರ್ವಪಕ್ಷದ ಸಭೆ ಕರೀಬೇಕು, ಎಲ್ಲ ಸಂಘ ಸಂಸ್ಥೆಗಳು ಎಸ್ ಹೇಳಿ ಸರ್. ಬಟ್ ಹೇಳಿ ಸರ್. ಎಸ್, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಸುರೇಶ್ ಗೌಡ್ರೆ. ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ತುಮಕೂರು ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ್ರು ಸೇರಿದಂತೆ ಮಠಾಧೀಶರುಗಳು, ಶಾಸಕರು, ಹಾಗೆ ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ರು. ಅಲ್ಲಿ ಕಾಮಗಾರಿಯನ್ನ ತಡೆಯುವಂತಹ ನಿಟ್ಟಿನಲ್ಲಿ ಆ ಸ್ಥಳಕ್ಕೆ ಹೋಗೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ತಡೆಯಲಾಗಿದೆ. ಒಂದು ಕಡೆ ಧರಣಿ, ಮತ್ತೊಂದೆಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತ ಆಗಿರೋದು ನೋಡ್ತಿದ್ದೀವಿ.